ಟಿವಿ9 ಬ್ಯಾನ್ ಆದ ಶಾಸಕ ಎಲ್ಲಿದ್ದಾರೆ ಗೊತ್ತಿಲ್ಲ. ಒಂದು ತಿಂಗಳಿಂದ ಆ ಶಾಸಕ ಗೋಕಾಕ್ನಲ್ಲೂ ಇಲ್ಲ. ಇದುವರೆಗೂ ನನ್ನ ಸಂಪರ್ಕಕ್ಕೂ ಸಹ ಸಿಕ್ಕಿಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಶಾಸಕ ನನ್ನ ಸಹೋದರನೇ ಆದರೂ ಕೂಡ ಇಬ್ಬರ ವ್ಯವಹಾರ ಬೇರೆ. ಅವರನ್ನ ಬಲಾತ್ಕಾರವಾಗಿ ಹಿಡಿದಿಟ್ಟಿಲ್ಲ, ತಾವೇ ಹೋಗಿದ್ದಾರೆ ಅನ್ಸತ್ತೆ. ಶೋಕಾಸ್ ನೋಟಿಸ್ ನೀಡಿರೋದ್ರಿಂದ ಬರಬಹುದು, ಸಿಎಲ್ಪಿ ನಾಯಕರನ್ನ ಬಂದು ಭೇಟಿ ಆಗಬಹುದು ಅಂತ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾ ಸತೀಶ್ ಜಾರಕಿಹೊಳಿ ಈ ರೀತಿ ಹೇಳಿರೋದು. ನಮಗೂ ಗೊತ್ತಿಲ್ಲ. ಕಾಂಗ್ರೆಸ್ ಅಂದ್ರೆ ನಾನು ಕಾಂಗ್ರೆಸ್ ಇದ್ದೀನಿ. ಕಾಂಗ್ರೆಸ್ ಸಮಸ್ಯೆ ನಮ್ಮ ಸಮಸ್ಯೆ ಒಂದೇ. ಅವ್ರು ಎಲ್ಲಿದ್ದಾರೆ ಇನ್ನೂರಿಗೆ ಗೊತ್ತಿಲ್ಲ. ಇನ್ನೂವರೆಗೆ ಯಾರಿಗೂ ಕೂಡ ಒಂದು ತಿಂಗಳಾಯ್ತು ಅವರು. ಸೊ ಯಾರನ್ನು ಕೂಡ ಭೇಟಿಯಾಗಿಲ್ಲ. ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಇಲ್ಲ. ಅದನ್ನೇ ನಾವು ಹೇಳಿದ್ವಿ, ಬಂದಾಗ ವಿಚಾರ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೂ ಬಂದಿಲ್ಲ. ಬಂದಿರೋದೇ ಪ್ರಶ್ನೆ ಅಲ್ಲ, ಅವರು ಸ್ವಇಚ್ಛೆಯಿಂದ ಹೋಗಿದ್ದಾರೆ. ಸೊ ಬಂದಾಗ ಮಾತಾಡ್ತೀವಿ ಅಷ್ಟೇ. ಕುಟುಂಬಸ್ಥರ ಜೊತೆ ಯಾವ ಸಂಪರ್ಕನೂ ಇಲ್ಲ. ಮುಂಚೆಯಿಂದ ಕೂಡ ರಾಜಕೀಯವಾಗಿ ವ್ಯಾವಹಾರಿಕವಾಗಿ ಸಪ್ರೇಟೇ ಇದ್ವಿ. ಅದರಲ್ಲಿ ಪ್ರಶ್ನೆ ಇಲ್ಲ. ಯಾರೋ ಅಕೇಶನ್ ಆಗಿ ಕೂಡ್ತೀವಿ ಅಷ್ಟೇ. ನಾವು ಪ್ರತಿ ದಿವಸ ಕೂಡೋದಿಲ್ಲ. ಸೊ ಹೀಗಾಗಿ ಸಮಸ್ಯೆ ಬಂದಾಗ ಕೂಡ್ತೀವಿ ಅಷ್ಟೇ. ಸೊ ದಿನನಿತ್ಯ ನಾವು ಕೂಡುವಂಥ ಪರಿಪಾಠ ಇಲ್ಲವೇ ಇಲ್ಲ. ಎಲ್ಲ ಒಂದ್ ಕಡೆ ಅವ್ರು ಸಂಪೂರ್ಣವಾಗಿ ಕಾಂಗ್ರೆಸ್ ಇಂದ ಕಳ್ಸಿಕೊಳ್ಳುವಂತ ಉದ್ದೇಶನ ಇಟ್ಕೊಂಡಿದಾರ ಅಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮಗೆ. ನಾವು ಪಕ್ಷಕ್ಕೆ ಎಷ್ಟು ಗೊತ್ತಿದೆ ನಮಗೂ ಅಷ್ಟು ಗೊತ್ತಿದೆ. ಕಾದು ನೋಡ್ತಾ ಇದ್ದೀವಿ ಅಷ್ಟೇ. ಅವರು ಬಹುಶಃ ಸಿದ್ದರಾಮಯ್ಯ ಮುಂದೆ ಹಾಜರಾಗಬಹುದು.